ಹಾಯ್, ಗುಡ್ ಮಾರ್ನಿಂಗ್. ಚಹಾ ಕುಡಿದು ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಊಟಕ್ಕೆ ಮೆಂತ್ಯ ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜಜ್ಜಿಕೊಂಡಂತಹ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿಯನ್ನು ಏನು ಮಾಡ್ತಾಯಿದ್ದೀನಿ, ಒಗ್ಗರಣೆಗೆ ಹಾಕಿ ಅರಿಶಿನ ಪುಡಿ ಹಾಕಿದೆ. ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯೆಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಕರಗಬೇಕದು. ಆಮೇಲೆ ಬೇಳೆಯನ್ನು ಹಾಕ್ತಾಯಿದ್ದೀನಿ. ಬೇಳೆ ಕುದಿಸಿಟ್ಕೊಂಡಿದ್ದೆ, ಆ ಬೇಳೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮುಚ್ಚಿಡಬೇಕು. ನೋಡಿ, ಈ ಥರನಾಗಿ ಮೆಂತ್ಯ ಪಲ್ಯ ಆಗಿದೆ. ಎಷ್ಟು ಸಿಂಪಲ್ ಅಲ್ಲ ಮೆಂತ್ಯ ಪಲ್ಯ. ಇದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಆದರೆ ಮಸ್ತ್ ಟೇಸ್ಟ್ ಬರುತ್ತೆ ನೋಡಿರಿ. ಹಾಗೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಈ ಹಿಟ್ಟನ್ನು ಮೆದುವಿಗೆ ನಾದ್ಕೊಂಡ್ಬಿಟ್ರೆ ರೊಟ್ಟಿ ಭಾಳಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿರಿ. ನೀವು ಕೂಡ ಮೆಂತ್ಯ ಪಲ್ಯ ಬಿಸಿ ರೊಟ್ಟಿ ತಿಂದು ನೋಡಿರಿ. ಒಂದು ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ ನೋಡಿರಿ. ರೊಟ್ಟಿ ಮಾಡೋದು ಭಾಳ ಈಸಿ ಅಂತ ನನಗೆ ಅನಿಸುತ್ತೆ ನೋಡಿರಿ. ನಿಮಗೇನು ಅನಿಸುತ್ತೆ ಅಂಥೇಳಿ ಕಮೆಂಟ್ ಮಾಡಿರಿ. ರೊಟ್ಟಿ ಎಲ್ಲ ಮಾಡಿ ಕೆಲಸ ಮುಗಿಸಿದೆ. ಇವತ್ತು ನಮ್ಮ ಊರಲ್ಲಿ ಉಳ್ವಿ ಚೆನ್ನಬಸವೇಶ್ವರಿಗೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಭಜನೆ ಮುಖಾಂತರ ಹೋಗ್ತಾ ಇದ್ದಾರೆ ನೋಡಿ. ಎಲ್ಲರೂ ದೇವರ ನಾಮಸ್ಮರಣೆ ಮಾಡಿಕೊಂಡು ಮಹಿಳೆಯರು ಕೂಡ ಹೋಗ್ತಾ ಇದ್ದಾರೆ. ಇವರಿಗೆ ಪಾದಯಾತ್ರೆ ಹೋಗ್ತಾ ಇರ್ತಾರಲ್ರಿ, ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. 6 ಟ್ರ್ಯಾಕ್ಟರ್ ಕೂಡ ಹೋಗ್ತಾ ಇದೆ ನೋಡಿರಿ. ಅಂದರೆ ಪಾದಯಾತ್ರೆ ಹೋಗೋರು ಒಂದು ಲಗೇಜ್ಗಳನ್ನು ಇಡಲಿಕ್ಕೆ ಮತ್ತು ಅಡುಗೆ ಮಾಡಲಿಕ್ಕೆ ಮಟೀರಿಯಲ್ ಬೇಕಲ್ಲ, ಎಲ್ಲವನ್ನೂ ಇಡ್ಲಾಕ, ಮತ್ತು ಅವರು ನೀರು ಕುಡಿಲಿಕ್ಕೆ ನೀರಿನ ಟ್ಯಾಂಕ್ ಕೂಡ ಒಂದು ಗಾಡಿ ಹೋಗ್ತಾ ಇದೆ. ಅವರಿಗೆಲ್ಲ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇವತ್ತಿನ ಲಾಗ್ ಇಷ್ಟೇ. ಈ ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ನನ್ನ ಪೇಜ್ ಫಾಲೋ ಮಾಡೋದನ್ನು ಮರಿ